ಹಿಂಗೆ ನೋಡ್ಬೋದು ಇಲ್ಲಿ ಮೇಡಮ್ ಸಾಕಷ್ಟು ಹೊರಗಡೆ ದವಾಖಾನೆಗೆ ತೋರಿಸಿದ್ರು, ಅವ್ರಿಗೆ ಕಡಿಮೆ ಆಗಲಿಲ್ಲ ಅಂತ. ಅವ್ರ ಡಾಕ್ಟ್ರು ಏನಂತ ಹೇಳಿದ್ರಂತಂದ್ರೆ ನಿಮ್ಮ ಗರ್ಭಕೋಶನ ತೆಗಿಬೇಕು ಅಂತ ಹೇಳಿದ್ರಂತ. ಮೇಡಮು ಅವ್ರು ಏನು ಮಾಡಿದ್ರು, ನಾ ಗರ್ಭಕೋಶನ ತಕ್ಕೋಬೇಕಂತ ಅವರು ಹೊರಟಾಗ ಇಲ್ಲಿ ನಾನು ಮನ್ನಿಕೆರೆ ಭಾಗದಲ್ಲಿ ಬಂದು ನಾನು BMI ಚೆಕ್ ಮಾಡ್ತಾ ಇದ್ದೆ. ಆ ಮೇಡಮ್ ಕರೆದು ನಾನು ಅವ್ರಿಗೆ ಹೇಳಿದೆ, ಹಿಂಗೆ BMI ಐತಿ ಮೇಡಮ್, ನೀವು ಚೆಕ್ ಮಾಡಿಸ್ಕೊರಿ, ಮಾಡಿಸ್ಕೊಂಡು ಈ ಪ್ರಾಡಕ್ಟ್ ತೊಗೋರಿ, ಈ ಪ್ರಾಡಕ್ಟ್ ನಿಮ್ಗೆ ಆರಾಮ ಆಯ್ತಂದ್ರೆ ಹಂಗೆ ಮಾಡೋಕೆ, ಇಲ್ಲದ್ರೆ ನೀವು ಅಲ್ಲೇ ಗರ್ಭಕೋಶ ತೆಗಿತಾರಂತ ಅಲ್ಲೇ ಬೇಕಾದ್ರೆ ನೀವು ಹೋಗ್ರಿ ಈ ಪ್ರಾಡಕ್ಟ್ ಯೂಸ್ ಮಾಡಿ ಅಂತಾನ ಈ ಮೇಡಮ್ ಕೊಟ್ಟಾಗ ಏನೆಲ್ಲ ಕೊಟ್ಟಿದ್ದೆ ಅಂತಂದರೆ ನೋನಿ, ಡಿಟ್ಯಾಕ್ಸು ಮತ್ತು ಕ್ಯಾಲ್ಸಿಯಮು, ಮಲ್ಟಿವಿಟಮಿನು, ಗ್ರೀನ್ ಟೀ ಇವನ್ನೆಲ್ಲ ಕೊಟ್ಟಿದ್ದೆ ನಾನು. ಕೊಟ್ಟಾಗ ಇವ್ರಿಗೆ ಏನಾಯ್ತು, ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ನಂಗೆ ತುಂಬಾ ಖುಷಿ ಆಗ್ತಾಯಿದೆ. ಈ ಮೇಡಮ್ನ ಕೇಳೋಣ ಯಾವ ಥರ ಇವರಿಗೆ ಆರಾಮಾಗಿದೆ ಅನ್ನೋದು ಇವರಿಂದನೂ ಹೇಳಿ ನಾನು. ನಾವು ತುಂಬಾನೇ ಹೊರಗೆ ದವಾಖಾನೆಗೆ ಭಾಳ ತೋರಿಸಿದ್ವು. ಆದ್ರೂ ಇದಾಗ್ತಾರಲ್ಲ, ಪಿಶವಿ ತೆಗಿಬೇಕು, ಪಿಶವಿ ತೆಗಿಬೇಕು ಅಂತೇಳಿ ಭಾಳ ಮಾಡಿದರು. ಮತ್ತು ಮೋದಿಕೆಯರಿಗೆ ಪ್ರಾಡಕ್ಟ್ ತೊಗೊಂಡು ನೋಡ್ರಿ ಮತ್ತು ನಿಮ್ಮ ಡ್ಯಾಮು ಮಾಡಿ ನೋಡ್ತೀವಿ ಇದಾಗ್ತಾರಿಂದ ಮತ್ತೆ ಆಪರೇಷನ್ಗೆ ಹೋಗ್ಬೇಕ್ರೆ ನೀವು ಅಂತ ಮತ್ತೆ ಹೇಳಿದ್ರು. 1 ತಿಂಗಳು ಗುಳ್ಗಿ ತೊಗೊಂಡು ಮಾಡಿ ಟ್ಯಾಬ್ಲೆಟ್ಗಳೆಲ್ಲ ತೊಗೊಂಡು ನೋಡಿದ್ವಿ, ಆದ್ರೂ ಇದಾಯ್ತು, ಸುಧಾರಿಸಿ ಈಗ ಇದಾಗಿತ್ತು, ಕಮ್ಮಿ ಆಗಿರೋದ್ರಿ. ಜನರಿಗೆ ಹೇಳ್ಬೋದ್ರಿ ಮೇಡಮ್? ಜನರಿಗೆ ಹೇಳ್ಬೋದು. ಹೌದ್ರಿ, ನೋಡ್ಬೋದು ಫ್ರೆಂಡ್ಸ್, ಆರಾಮಾಗಿದಾರಂತ ನಮ್ಮ ಮೋದಿ ಕೇರ್ ಪ್ರಾಡಕ್ಟ್ ಚಲೋದ ಅಂತ